ಆಪರೇಷನ್ ಕಮಲಕ್ಕೆ ಕೌಂಟರ್ ಕೊಡೋದಕ್ಕೆ ಸಿಎಂ ಒಂದು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಜೆಡಿಎಸ್ ಶಾಸಕರ ಜೊತೆ ಖುದ್ದು ಎಚ್ಡಿಕೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣದ ಮಾಹಿತಿಯನ್ನು ಎಚ್ಡಿ ದೇವೇಗೌಡರು ಕೂಡ ಪಡಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಆಪರೇಷನ್ ಕಮಲಕ್ಕೆ ತಿರುಗೇಟು ನೀಡೋದಕ್ಕೆ ಸಿಎಂ ಕೂಡ ಸಿದ್ಧತೆ ನಡೆಸ್ತಾ ಇದ್ದಾರೆ. ಕಮಲ ಪಾಳಯದ ವಿರುದ್ಧ ಎಚ್ಡಿಕೆ ಒಂದು ಗೌಪ್ಯ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಜೆಪಿಯ 4 ರಿಂದ 5 ಶಾಸಕರನ್ನ ಸೆಳೆಯೋದಕ್ಕೆ ಸಿಎಂ ಒಂದು ಪ್ಲಾನ್ ರೂಪಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ. ಇದಕ್ಕಾಗಿ ಸಿಎಂ ಆಪ್ತ ಶಾಸಕರು ಹಾಗೆ ಸಚಿವರು ಜೊತೆಗೆ ಮುಖಂಡರನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಗೌಪ್ಯ ಕಾರ್ಯಾಚರಣೆಗೆ ಆಪ್ತ ಸ್ನೇಹಿತರ ಮೊರೆ ಹೋಗಲಾಗಿದೆ ಅನ್ನೋದು ತಿಳಿದು ಬರ್ತಾ ಇರುವಂತ ಮಾಹಿತಿ. ಈ ಕಾರ್ಯಾಚರಣೆ ಬಗ್ಗೆ ಸುಳಿವನ್ನ ಎಲ್ಲೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಟ್ಟುಕೊಡ್ತಾ ಇಲ್ಲ. ಹೀಗಾಗಿ ಆಪರೇಷನ್ ಕಮಲದ ಭೀತಿಯಲ್ಲೇ ಜೆಡಿಎಸ್ ಕೂಡ ಇದ್ರು. ಅದರ ಜೊತೆಗೇನೆ ಮುಂದೆ ನಾವೇನು ಮಾಡಬಹುದು ಅನ್ನುವಂತ ಪ್ರತಿತಂತ್ರವನ್ನ ಹೂಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಸಹಜವಾಗಿ ಜೆಡಿಎಸ್ ಕೂಡ ಏನಾದ್ರೂ ಆಪರೇಷನ್ ನಡೆಸ್ತಾ ಇದೆ ಅನ್ನುವಂತ ಒಂದು ಮಾತು ಕೇಳಿ ಬಂದಾಗ ವ್ಯಕ್ತವಾಗುವಂತ ಅನುಮಾನ ಅಂತ ಅಂದ್ರೆ ಹಳೆ ಮೈಸೂರು ಭಾಗದ ಶಾಸಕರ ಮೇಲೆ ಯಾರ ಮೇಲಾದ್ರೂ ಕಣ್ಣಿಟ್ಟಿದ್ದಾರಾ, ಯಾಕೆಂದ್ರೆ ಸುಲಭವಾಗಿ ಅವರನ್ನ ಪಕ್ಷಕ್ಕೆ ಎಳೆಯೋದಕ್ಕೆ ಒಂದು ಅವಕಾಶ ಇರುತ್ತೆ ಬೇರೆ ಕಡೆಗಿಂತ ಅನ್ನುವಂಥದ್ದು ಒಂದು ಅನುಮಾನ ಸಹಜವಾಗೇ ಇರುವಂತದ್ದು. ಅಂತ ಟೈಮ್ನಲ್ಲಿ ನಾವು ಹೆಸರಿಸಬಹುದಾದಂತ ಬೆರಳೆಣಿಕೆಯ ಕೆಲ ಶಾಸಕರು ಬಿಜೆಪಿ ಶಾಸಕರು ಇದ್ದಾರೆ. ಅಂತವರ ಮೇಲೆ ಏನಾದ್ರೂ ಸಿಎಂ ಕಣ್ಣಿಟ್ಟಿದ್ದಾರಾ ಅನ್ನುವಂಥದ್ದು ಸಹಜವಾಗಿ ಅನುಮಾನ ವ್ಯಕ್ತ ಆಗುತ್ತೆ. ಇದರ ಜೊತೆಗೆ ಗೊತ್ತಾಗ್ತಾ ಇರೋದು ಏನು ಅಂತಂದ್ರೆ ತಮ್ಮ ಆಪ್ತ ಶಾಸಕರು ಸಚಿವರ ಜೊತೆಗೆ ತಮ್ಮ ಇಬ್ಬರು ಆಪ್ತರ ಮುಖಾಂತರವಾಗಿಯೂ ಕೂಡ ಅವರು ಈ ತರದೊಂದು ಪ್ಲಾನ್ ರೂಪಿಸ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇರುವಂತ ಮಾಹಿತಿ. ಮತ್ತೊಂದು ಕಡೆ ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಜೆಡಿಎಸ್ ನಿಂದ ಒಂದು ಪ್ರತಿತಂತ್ರವನ್ನ ಹೆಣಿಯಲಾಗ್ತಾ ಇದೆ. ಇಬ್ಬರು ಸಚಿವರಿಗೆ ಪ್ರತಿತಂತ್ರದ ಜವಾಬ್ದಾರಿಯನ್ನ ನೀಡಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರು ಆ ಸಚಿವರು? ಸಿಎಸ್ ಪುಟ್ಟರಾಜು, ಬಂಡೆಪ್ಪ ಕಾಶೆಂಪೂರ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕನಿಷ್ಠ 4 ಬಿಜೆಪಿ ಶಾಸಕರನ್ನ ಸೆಳೆಯೋದಕ್ಕೆ ಜೆಡಿಎಸ್ ಕಸರತ್ತನ್ನ ರೂಪಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಚಿತ್ರದುರ್ಗ ಜಿಲ್ಲೆಯ 2 ಬಿಜೆಪಿ ಶಾಸಕರು ಹಾಗೆ ಹಳೆ ಮೈಸೂರು ಭಾಗದ 2 ಶಾಸಕರನ್ನ ಸೆಳೆಯೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾರು ಆ ಶಾಸಕರು ಇನ್ನೂ ನಿಗೂಢವಾಗಿದೆ. ಹೇಳಿ ಕೇಳಿ ಚಿತ್ರದುರ್ಗದಲ್ಲಿ ಬಿಜೆಪಿಯ ಬಹಳಷ್ಟು ಶಾಸಕರಿದ್ದಾರೆ. ಅದರಲ್ಲಿ ಇಬ್ಬರನ್ನ ಸೆಳೆಯೋದಕ್ಕೆ ಅಂದ್ರೆ ಅಲ್ಲಿ ಜೆಡಿಎಸ್ ನ ಒಂದಷ್ಟು ಮತಗಳು ಕೂಡ ಇದೆ, ಜೆಡಿಎಸ್ ನ ಒಂದಷ್ಟು ಹವಾ ಕೂಡ ಇದೆ ಚಿತ್ರದುರ್ಗದಲ್ಲಿ. ಹೀಗಾಗಿ ಸುಲಭವಾಗಿ ಎಳೆಯೋಕ್ಕಾಗದೆ ಹೋದ್ರೂ ಕೂಡ ಮನವೊಲಿಸಿ ಅವರನ್ನ ಪಕ್ಷಕ್ಕೆ ಕರೆತರೋಕೆ ಒಂದು ಅವಕಾಶ ಇದೆ ಅನ್ನುವಂತ ನಿಟ್ಟಿನಲ್ಲಿ ಬಹುಶಃ ಸಿಎಂ ಯೋಚಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇನ್ನು ಹಳೆ ಮೈಸೂರು ಭಾಗದ 2 ಶಾಸಕರನ್ನ ಸೆಳೆದ್ರೆ ಒಟ್ಟು 4 ಮಂದಿಯನ್ನ ಸೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಒಂದು ಲೆಕ್ಕಾಚಾರ ಅಂತ ಕಾಣಿಸುತ್ತೆ. ಮಂಡ್ಯದಲ್ಲಿ ಸದ್ಯ ಕೆಡಿಪಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಸಚಿವ ಸಿಎಸ್ ಪುಟ್ಟರಾಜು ಅವರು. ಸಿಎಂ ಸೂಚನೆ ಮೇರೆಗೆ ಸಭೆಯನ್ನ ಮುಗಿಸಿ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸಿಎಸ್ ಪುಟ್ಟರಾಜು ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಸ್ ಪುಟ್ಟರಾಜು ಅವರು ಮಂಡ್ಯದಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ, ಕೆಡಿಪಿ ಸಭೆಯನ್ನ ನಡೆಸ್ತಾ ಇದ್ರು. ಆದ್ರೆ ಅವರಿಗೆ ಅಲ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೇರವಾಗಿ ಸಿಎಂ ಸೂಚನೆ ಕೊಡ್ತಾ ಇದ್ದಂಗೆ ಅವರು ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತ ಮಾಹಿತಿ. ಹಾಗಾದ್ರೆ ಯಾವ ಶಾಸಕರ ಮೇಲೆ ಇಲ್ಲಿ ಜೆಡಿಎಸ್ ಕಣ್ಣಿಟ್ಟಿದೆ, ಏನ್ ಕತೆ? ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿನಿಧಿ ವಿನಯ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿನಯ್, ಸುಲಭವಾಗಿ ಸಿಗಬಹುದಾದಂತ ಶಾಸಕರು ಜೆಡಿಎಸ್ಗೆ ಏನಾದ್ರೂ ಇದ್ರೆ ಅದು ಹಳೆ ಮೈಸೂರು ಭಾಗದಿಂದ ಅನ್ನುವಂಥದ್ರಲ್ಲಿ ನೋ ಡೌಟ್. ಅದನ್ನ ಹೊರತುಪಡಿಸಿ ಚಿತ್ರದುರ್ಗದ ಮೇಲೂ ಕೂಡ ಹಾಗಾದ್ರೆ ಸಿಎಂ ಕಣ್ಣಿಟ್ಟಿದ್ದಾರೆ ಅಂತ ಅಂದ್ರೆ ಯಾವ ರೀತಿಯಾಗಿ ಸೆಳೆಯುವಂತ ಮಾತುಕತೆ ಇದೆಲ್ಲ ನಡೀತಾ ಇದೆ ಅಂತ ಹೇಳಿ ಕೇಳಿ ಅವರೆಲ್ಲ ಬಹುತೇಕ ಈಗ ಏನು ದೆಹಲಿಯಲ್ಲಿದ್ದಾರೆ. ಅದನ್ನ ಹೊರತಾಗಿಯೂ ಕೂಡ ಹೇಗೆ ಸೆಳೆಯೋದಕ್ಕೆ ಸಾಧ್ಯ ಇದೆ? ಸಿಎಂ ಏನ್ ಸೂಚನೆ ಕೊಟ್ಟಿರ್ಬೋದು ವಿನಯ್? ಕಾಂಗ್ರೆಸ್ ಮೈತ್ರಿ ಸರ್ಕಾರ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಅಂತಲೇ ಹೇಳಬೇಕು. ಆಪರೇಷನ್ ಕಮಲದ ಭೀತಿಯಿಂದ ಈಗ ಮೈತ್ರಿ ಸರ್ಕಾರ ಸಿಲುಕಿರುವಂಥದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಕೋಲಾಹಲ ಎದ್ದಿದೆ. ಕಾಂಗ್ರೆಸ್ ಶಾಸಕರು ದಿಲ್ಲಿಗೆ ಹೋಗ್ತಾ ಇದ್ದಾರೆ, ಕಾಂಗ್ರೆಸ್ ಶಾಸಕರು ಮುಂಬೈನಲ್ಲಿ ಬೀಡು ಬಿಟ್ಟಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಜೆಡಿಎಸ್ ನಲ್ಲಿ ಸಹ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಜೆಡಿಎಸ್ನ ಒಟ್ಟು 37 ಶಾಸಕರ ಪೈಕಿ ಯಾರ್ಯಾರ ಆಪರೇಷನ್ ಕಮಲಕ್ಕೆ ತುತ್ತಾಗ್ತಾರೆ ಅನ್ನೋ ಮಾಹಿತಿಯನ್ನು ಖುದ್ದು ನೇರವಾಗಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರೇ ಪಡೆದುಕೊಳ್ತಾ ಇದ್ದಾರೆ. ಮಾತ್ರ ಅಲ್ಲ, ನೇರವಾಗಿ ಅವರು ಪ್ರತಿಯೊಬ್ಬ ಶಾಸಕರ ಜೊತೆಲೂ ಸಹ ನೇರವಾಗಿ ಸಂಪರ್ಕದಲ್ಲಿರುವಂಥದ್ದು. ಮತ್ತೊಂದು, ಬೆಂಗಳೂರಿನಲ್ಲಿ ಇರತಕ್ಕಂಥ ಜೆಡಿಎಸ್ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಅಷ್ಟೇ ತಮ್ಮ ಶಾಸಕರ ಚಲನವಲನಗಳ ಬಗ್ಗೆ ಈಗಾಗಲೇ ನಿಗಾ ಇಟ್ಟಿರ್ತಕ್ಕಂಥದ್ದು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಹ
ಆಪರೇಷನ್ ಕಮಲಕ್ಕೆ ತಿರುಗೇಟ್ ನೀಡ್ತಕ್ಕಂಥ ಒಂದು ಯೋಜನೆನ ರೂಪಿಸಿದ್ದಾರೆ ಅಂತ ಹೇಳಿ ಆಪರೇಷನ್ ದಳಪತಿ ಇದಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಬಿಜೆಪಿಯ ಸುಮಾರು 4-5 ಶಾಸಕರನ್ನ JDSಗೆ ಸೆಳೆಯೋ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನ ಮುಖ್ಯಮಂತ್ರಿಗಳು ರೂಪಿಸಿದ್ದಾರೆ. ಇದರ ಜವಾಬ್ದಾರಿಯನ್ನ ಈಗಾಗಲೇ ಸಹಕಾರ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪ ಕಾಶೆಂಪುರ್ ಮತ್ತು ಮಂಡ್ಯದಿಂದ 2 ಸಚಿವರಾಗಿರ್ತಕ್ಕಂಥ ಸಾರಾ ಮಹೇಶ್, ಅದೇ ರೀತಿ CS ಪುಟ್ಟರಾಜು ಅವರ ಹೆಗಲಿಗೆ ಮುಖ್ಯಮಂತ್ರಿಗಳು ಹೊರಿಸಿದ್ದಾರೆ ಅಂತೇಳಿ. ಆದರೆ ಆ ಬಿಜೆಪಿಯ ಶಾಸಕರು ಯಾರು ಅಂತೇಳಿ ಇಲ್ಲಿ ತನಕ ನಿಖರವಾಗಿ ನಮಗೆ ಹೆಸರುಗಳು ತಿಳಿದು ಬರ್ತಾ ಇಲ್ಲ. ಆದರೆ ಬೆಳಗಿನಿಂದ JDS ಪಾಳೆಯದಲ್ಲಿ ಆಗ್ತಾ ಇರ್ತಕ್ಕಂಥ ಚಟುವಟಿಕೆಗಳನ್ನ ನೋಡಿದ್ರೆ, ಚಲನವಲನಗಳನ್ನ ನೋಡಿದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಈಗ ಆಪರೇಷನ್ ದಳಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಮತ್ತೆ 4-5 ಬಿಜೆಪಿ ಶಾಸಕರನ್ನ ಸೆಳೆಯೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ತಮ್ಮ ಸಚಿವರ ಅಂತ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ, ದಾವಣಗೆರೆ ಚಿತ್ರದುರ್ಗ ಭಾಗದ 3 ಶಾಸಕರು ಈಗಾಗಲೇ JDS ಸಚಿವರ ಸಂಪರ್ಕದಲ್ಲಿದ್ದಾರೆ ಮತ್ತು ಮೈಸೂರು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿರ್ತಕ್ಕಂಥ ಸುಮಾರು 2 ಬಿಜೆಪಿಯ ಶಾಸಕರು JDS ಸಚಿವರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಒಟ್ಟಾರೆ 4-5 ಬಿಜೆಪಿ ಶಾಸಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಸಹ ಈಗ ದಳಪತಿಗಳು ಮುಂದಾಗಿರ್ತಕ್ಕಂಥದ್ದು. ಮಾಲ್ತೇಶ್, ಓಕೆ, ಹಾಗಾದ್ರೆ ವಿನಯ್ ಈಗ ಆಲ್ರೆಡಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಸ್ವಲ್ಪ ಹೊತ್ತಿನ ಮುಂಚೆ ಹೇಳ್ತಾ ಇದ್ರಿ ರಾಜಕೀಯವಾಗಿ ಹೊರತುಪಡಿಸಿಯೂ ಕೂಡ ಇಬ್ಬರ ಮುಖಾಂತರವಾಗಿ ಅವರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆಲ್ಲ ಸಂಬಂಧಪಟ್ಟಂತೆ ಆ ಥರದ ಪ್ರಯತ್ನ, ಆ ಥರದ ವಿಶೇಷ ಸೂಚನೆ ಏನ್ ಸಿಕ್ಕಿರಬಹುದು ಅಂತ ಹೇಳಿ ಮುಖ್ಯಮಂತ್ರಿಗಳ ಕಡೆಯಿಂದ, ರಾಜಕೀಯವಾಗಿ ಹೊರತುಪಡಿಸಿಯೂ ಕೂಡ ಇಬ್ಬರ ಮುಖಾಂತರವಾಗಿ ಏನಾದ್ರು ಪ್ರಯತ್ನವನ್ನ ಮಾಡ್ತಾ ಇರುವಂತ ಚಾನ್ಸಸ್ ಇದೆಯಾ? ಏನ್ ಕತೆ ಅಂತ ಹೇಳಿ ವಿನಯ್? ಹೌದು ಮಾಲ್ತೇಶ್, ಇಲ್ಲಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ, ಅಂದ್ರೆ ಆಪರೇಷನ್ ಕಮಲ ಇತ್ತೀಚೆಗೆ ತಾನೇ ಶುರುವಾಗಿರ್ತಕ್ಕಂಥದ್ದು. ನಿನ್ನೆ ಮತ್ತೆ ಇವತ್ತಿಂದ ಇದರ ವೇಗ ಪಡೆದುಕೊಳ್ತಾ ಇದೆ. ಆದರೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಸುಮಾರು 2 ತಿಂಗಳ ಹಿಂದೆನೆ ಬಿಜೆಪಿಯ ಸುಮಾರು 5 ಶಾಸಕರನ್ನ ತಮ್ಮ ಕಚೇರಿಗೆ ಕರೆಸಿಕೊಂಡು ಸೂಚನೆಯನ್ನ ಕೊಟ್ಟಿರ್ತಾರೆ. ಒಂದು ವೇಳೆ ಬಿಜೆಪಿ ಆಪರೇಷನ್ ಕಮಲಕ್ಕೆ ಮುಂದಾದ್ರೆ ನೀವು ನಮ್ಮ ಜೊತೆ ನಿಲ್ಲಬೇಕು, ನಿಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ತೀವಿ, ಮತ್ತೆ ಒಂದು ವೇಳೆ ನೀವು ರಾಜೀನಾಮೆ ಕೊಟ್ಟು JDSಗೆ ಬರ್ತೀರಾ ಅಂತ ಹೇಳಿದ್ರೆ ಚುನಾವಣಾ ಖರ್ಚು ವೆಚ್ಚವನ್ನ ಸಹ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ. ಮಾತ್ರ ಅಲ್ಲ, ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, JDSನ ಯಾರ ಸಹಾಯವನ್ನು ಪಡೆಯದೆ ಕುಮಾರಸ್ವಾಮಿ ಅವರು ತಮ್ಮ 2 ಆಪ್ತರ ಮೂಲಕ ಈ ಆಪರೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಸುಮಾರು 2 ತಿಂಗಳ ಹಿಂದೆನೆ ಕುಮಾರಸ್ವಾಮಿ ಅವರು 5 ಬಿಜೆಪಿ ಶಾಸಕರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ರು. ಇವತ್ತು ಸಹ ಕುಮಾರಸ್ವಾಮಿ ಅವರು ನಿರಂಬಳವಾಗಿ ಯಾಕಿದ್ದಾರೆ ಅಂತ ಹೇಳಿದ್ರೆ, ಈ ಹಿಂದೆ ಅಂದ್ರೆ 2 ತಿಂಗಳ ಹಿಂದೆ ಆಗಿರ್ತಕ್ಕಂಥ ಒಂದು ಮಾತುಕತೆಯ ಪ್ರಕಾರ ಈ ಬಿಜೆಪಿ 5 ಶಾಸಕರು ಯಾವ ಕ್ಷಣದಲ್ಲಿ ಬೇಕಾದ್ರೆ JDSಗೆ ಬರುವಂತದ್ದು. ಇದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳಿಗಾಗಲೇ ಇದರ ಜವಾಬ್ದಾರಿಯನ್ನ ಸಚಿವರಾಗಿರ್ತಕ್ಕಂಥ ಬಂಡೆಪ್ಪ ಕಾಶೆಂಪುರ್, CS ಪುಟ್ಟರಾಜು ಮತ್ತೆ ಸಾರಾ ಮಹೇಶ್ಗೆ ವಹಿಸಿದ್ದಾರೆ ಅಂತ ಹೇಳಿ. ಆದ್ರೆ ಕಾರ್ಯಾಚರಣೆ ಯಾವ ರೀತಿಯಲ್ಲಿದೆ ಯಾಕೆಂತ ಹೇಳಿದ್ರೆ, ಬಿಜೆಪಿ ಎಲ್ಲ ಶಾಸಕರು ಈಗ ಡೆಲ್ಲಿನಲ್ಲಿದ್ದಾರೆ, ಡೆಲ್ಲಿಯ ಹೈಕಮಾಂಡ್ ನಿಗಾದಲ್ಲಿದ್ದಾರೆ. ಈ ನಡುವೆಯೂ ಇವರು JDS ಏನು ಪ್ರತಿತಂತ್ರವನ್ನು ರೂಪಿಸ್ತಾ ಇದೆ, ಇದಕ್ಕೆ ಬಿಜೆಪಿಯ 5-6 ಶಾಸಕರು ಏನು ಮಾತುಕತೆ ನಡೆಸಿದ್ರು ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಇನ್ನೂ ಸಹ ಯಾರಿಗೂ ತಿಳಿದು ಬಂದಿಲ್ಲ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ವಿನಯ್. ಮತ್ತೆ ನಾನು ನಿಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೀನಿ. ನಾವು ಪ್ರತಿನಿಧಿ ವಿನಯ್ ಹೇಳ್ತಾ ಇದ್ರು ಇಲ್ಲಿ ಹೇಗೆ ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇರಬಹುದು, ಏನು ಎತ್ತ ಅನ್ನುವಂಥದಕ್ಕೆಲ್ಲ ಸಂಬಂಧಪಟ್ಟಂತೆ ನೋಡಬೇಕಿದೆ. ಅಂದರೆ ಬಿಜೆಪಿ ವಿರುದ್ಧವಾಗಿ ಇಲ್ಲಿ JDS ಹೇಗೆ ರಣತಂತ್ರವನ್ನು ರೂಪಿಸ್ತಾ ಇದೆ, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕುತೂಹಲ ಕೆರಳಿಸ್ತಾ ಇರುವ ವಿಚಾರ ಅಂತಾನೆ. ಮುಖ್ಯಮಂತ್ರಿಗಳು ಸುಮಾರು ಈ 5 ತಿಂಗಳ ಹಿಂದೆ ಜೊತೆಗೆ 2 ತಿಂಗಳ ಹಿಂದೆನೆ 2 ಬಾರಿ ಹೆಚ್ಚು ಕಡಿಮೆ ಸುಮಾರು 5 ಮಂದಿ ಬಿಜೆಪಿಯ ಶಾಸಕರನ್ನ ತಮ್ಮ ಕಚೇರಿಗೆ ಕರೆಸ್ಕೊಂಡು ಮಾತನಾಡಿದ್ರು ಅನ್ನುವಂಥದ್ದು ಒಂದು ಮಾತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ಕೆಲ ಶಾಸಕರು ಬಹಿರಂಗವಾಗಿ ಕೆಲವರು ಕರೆದಿದ್ದಂಥ ಔತಣಕೂಟಕ್ಕೆ ಹೋಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಈ ಥರ ಬಹಳಷ್ಟು ಅನುಮಾನ ಹುಟ್ಟಿದ್ದಂಥ ವಿಚಾರ. ಇಂಥ ಸಂದರ್ಭದಲ್ಲೇ ಈಗ ಅವರು ಇನ್ನೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೇನೆ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರೆ ಅಥವಾ ಇಲ್ವಾ ಅನ್ನುವಂಥದ್ದನ್ನ, ಪ್ರಮುಖವಾಗಿ ಇಲ್ಲ ಅನ್ನುವಂಥದ್ದು ತಳ್ಳಿ ಹಾಕೋದಕ್ಕಂತೂ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಹೇಗಿದ್ರು ಒಂದ್ಸಲ ಟಚ್ ಮಾಡಿದ್ದೀವಿ. ಇಂಥ ಟೈಮ್ನಲ್ಲಿ ಅವಾಗ ನಾವು ಕೊಟ್ಟಂಥ ಭರವಸೆಯ ಮುಖಾಂತರವಾಗಿಯೇ ಮತ್ತೊಮ್ಮೆ ಟಚ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಮ್ಮ ಜೊತೆಗೆ ಅವರು ಬರ್ತಾರೆ ಅನ್ನುವಂಥದ್ದು ಬಹುಶಃ ಮುಖ್ಯಮಂತ್ರಿಗಳ ಒಂದು ಆಲೋಚನೆ ಇರಬಹುದು. ಅಷ್ಟು ಸುಲಭವಾಗಿ ಇವತ್ತು ಮುಖ್ಯಮಂತ್ರಿಗಳು ಆ ಮಟ್ಟಿಗೆ ಕಾಮ್ ಆಗಿದ್ದನ್ನ ನೋಡಿ, ನಿರಾಳವಾಗಿದ್ದನ್ನ ನೋಡಿ ಇವರು ಟೆನ್ಷನ್ನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನ ನಾವು ಖಂಡಿತವಾಗಿಯೂ ಅರ್ಥೈಸೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಅವರು ಟೆನ್ಷನ್ ಇಲ್ಲದೆ ಇರುವಂಥ ರೀತಿಯಲ್ಲಿ ಕಂಡು ಬರ್ತಾ ಇದ್ರು ಅಂತ ಅಂದರೆ ಅವ್ರು ಖಂಡಿತವಾಗಿಯೂ ಏನೋ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಅದ್ರ ನಂತರದ ಹಂತದಲ್ಲಿ ಕಾರ್ಯತಂತ್ರಕ್ಕೆ ತರಬಹುದು ಅನ್ನೋದು ಗೊತ್ತಾಗ್ತಾ ಇದೆ.